ಕ್ಕಿಂತ ಮುಂಚೆ ಸಿಇಒರವರು ಅವರಿಗೆ ಒಂದು ಕಿವಿ ಮಾತುಗಳನ್ನ ಎನ್ಆರ್ಜಿ ಹಣವನ್ನು ಉಪಯೋಗಿಸಿಕೊಂಡು ಕೆನರಿಗಳ ಪುನರ್ಜನ್ಮ ಮಾಡ್ತಕ್ಕಂಥ ಒಂದು ಹಾದಿಯಲ್ಲಿ ಅವ್ರು ಕೊಡ್ತಕ್ಕಂಥ ಸಲಹೆಗಳು ಬಹಳ ಅತ್ಯಮೂಲ್ಯ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ದಯಮಾಡಿ ಪ್ರಭಾಕರ್ ಚಿಣಿಯವರು. ಸನ್ಮಾನ್ಯ ಯಲ್ಲಪ್ಪರೆಡ್ಡಿ ಸಾಹೇಬ್ರೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ವಿಜಯ ಭಾಸ್ಕರ್ ಸಾಹೇಬ್ರೆ ಹಾಗೂ ವಿವಿಧ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳೇ ಹಾಗೂ ಗಣ್ಯರೇ ಹಾಗೂ ನನ್ನ ಸಹೋದ್ಯೋಗಿಗಳೇ, ಇವತ್ತಿನ ದಿವಸ ಬೆಳಿಗ್ಗೆಯಿಂದ ತಾವೆಲ್ಲ ಕೇಳ್ತಾ ಇದ್ದೀರಿ. ಕೊನೆಗೆ ನಾವೆಲ್ಲ ಮೇಲಿಂದ ಆದೇಶ ಮಾಡ್ತಾ ಇರ್ತೀವಿ, ಮಂತ್ರಿಮಂಡಲದಿಂದ ಹೊಡ್ಕೊಂಡು ನಮ್ಮ ಕಾರ್ಯದರ್ಶಿಯಿಂದ ಹೊಡ್ಕೊಂಡು ನನ್ನಿಂದ ಹೊಡ್ಕೊಂಡು ಆದೇಶ ಮಾಡಿಬಿಟ್ಟು ಆದೇಶ ಜಾರಿ ಮಾಡಿ ಅಥವಾ ಅದನ್ನ ಜಾರಿಗೆ ಗೊಳಿಸಿ ಅಂತ ತಿಳ್ಕೊಂಡು ನಾವೆಲ್ಲ ಆದೇಶ ಮಾಡಿ ಕೊನೆಗೆ ಹೋಗೋದು ನಮ್ಮ ಕಿರಿಯ ಅಭಿಯಂತರಗಳಿಗೆ. ಯಾವುದು ಅಂತಂದ್ರೆ ಎಲ್ಲ ಕಾಮಗಾರಿಗಳು, ಕುಡಿಯುವ ನೀರೇ ಇರ್ಬೋದು, ಎನ್ಆರ್ಇಜಿ ಇರ್ಬೋದು, ಇನ್ನಿತರ ಸರ್ವೆ ಇರ್ಬೋದು, ಎಲ್ಲ ಕಾಮಗಾರಿಗಳು ಹೋಗೋದು ಕೊನೆಗೆ ಅಲ್ಲಿ ಹೋಗೋದು. ಇಂಥ ನಮ್ಮ ಇಲಾಖೆಯಲ್ಲಿ ಓವರ್ಬರ್ಡನ್ ಆದಂತ ಕಿರಿಯ ಇಂಜಿನಿಯರ್ಗಳು ಮಾಡುವಂತ ಕೆಲಸ ಹಲವಾರು. ನಾವು ಈ ಬೆಳಗ್ಗೆಯಿಂದ ಕೇಳಿದಲ್ಲಿ ಒಂದು ಶಬ್ದವನ್ನು ನಾವು ಆಲೆ ಎಲ್ಲ ಕಿವಿ ಮಾತಲ್ಲಿ ಕೇಳಿದ್ವಿ. ನಮ್ಮ ಸನ್ಮಾನ್ಯ ಶ್ರೀ ರಾಜನಾಥ್ ಸಿಂಗ್ ಸಾಹೇಬರು ಹೇಳಿದರು, ಇಂಜಿನಿಯರ್ಸ್ ಆಫ್ ಬಿಕಮ್ ಮ್ಯಾಥಮೆಟಿಷಿಯನ್ಸ್. ಇದು ನಿಜವಾಗಿಯೂ ನಾವು ಅರ್ಥ ಮಾಡ್ಕೋಬೇಕಂತ ಮಾತು. ಯಾಕಂತಂದ್ರೆ ನಾವು ಆಕ್ಷನ್ ಪ್ಲಾನ್ ತಯಾರು ಮಾಡುವಾಗ, ಅನುಷ್ಠಾನಗೊಳಿಸುವಾಗ ಜನರ ಸಹಭಾಗಿತ್ವ ತುಂಬಾ ಉತ್ತಮ, ತುಂಬಾ ಅವಶ್ಯ. ಯಾಕಂತಂದ್ರೆ ಕೊನೆಗೆ ನಮ್ಗೆ ಹಣೆಪಟ್ಟಿ ಕಟ್ಟೋ ಕೊನೆಗೆ ನಮ್ಮ ಕಿರಿಯ ಅಭಿಯಂತರಗಳಿಂದ ಹಿಡ್ಕೊಂಡು ಮುಖ್ಯ ಅಭಿಯಂತರರಿಗೆ ಕಟ್ತಾರೆ ಏನಾದರೂ ಕೂಡ. ಇಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಕೇಳಿದ್ವಿ, ಕೆಲವೊಂದು ತಾಂತ್ರಿಕ ವಿಷಯದಲ್ಲಿ ಕೂಡ ನಾವು ನೀವು ಅಂತಿಮವಾಗಿ ಕೆಲವೊಂದು ಸಂದರ್ಭದಲ್ಲಿ ಇರ್ಲಿಕ್ಕೆ ಆಗಲ್ಲ. ಎಷ್ಟೋ ಸಾರಿ ಕೆಲವೊಂದು ತಾಂತ್ರಿಕ ನಿರ್ಧಾರಗಳನ್ನು ಕೂಡ ಜಾರಿಗೆ ಮಾಡುವಂತ ಒಂದು ಆಡಳಿತ ಅದು ತಗೋತಾ ಇರುತ್ತೆ. ವಿ ಆರ್ ಜಸ್ಟ್ ಓನ್ಲಿ ಇಂಪ್ಲಿಮೆಂಟಿಂಗ್ ಆಫೀಸರ್ಸ್. ಅದಕ್ಕೆ ನಾವು ಏನ್ ಕಾರ್ಯರೂಪಕ್ಕೆ ನಾವು ತರ್ತಾ ಇದೀವಿ, ಏನ್ ಪಾಲಿಸಿ ಮಾಡ್ತಾ ಇದೀವಿ, ಅದನ್ನು ಜಾರಿಗೊಳಿಸುವಂತ ಕೆಲಸ ನಮ್ದು. ನಾವೆಲ್ಲರೂ ಸೇರಿದ್ದಕ್ಕಂತಂದ್ರೆ ಇವತ್ತಿನ ದಿವಸ ಈ ಸರ್ಕಾರ, ಗಣ ಸರ್ಕಾರ 12,000 ಕೆರೆಗಳನ್ನ ನಾವು ಎನ್ಆರ್ಇಜಿ ಯೋಜನೆ ಅಡಿಯೇ ಹೂಳೆತ್ತುವ ಕೆಲಸ ಮಾಡಬೇಕಾಗಿದೆ. ಈ ಒಂದು ಸಂದರ್ಭ ಯಾಕೆ ಬಂತು ಅಂತಂದ್ರೆ ನಮ್ಮ ಎಲ್ಲ ಕೆರೆಗಳು ಬತ್ತಿ ಹೋಗ್ತಾ ಇದ್ದಾವೆ. ಎಲ್ಲ ಕೈಗೊಳ್ಳುಗಳು ವರ್ಷ ಸಾವಿರಾರು ಕೈಗೊಳ್ಳುಗಳು, ಸಾವಿರಾರು ಗೋಳುಗಳನ್ನು ನಾವು ಕರ್ತಾ ಇರ್ತೀವಿ, ಎಲ್ಲರೂ ಬತ್ತಿ ಹೋಗ್ತಾ ಇದ್ದಾವೆ, ಡಿಫೆಕ್ಟ್ ಆಗ್ತಾ ಇದ್ದಾವೆ. ಇವತ್ತಿನವರು ಕೂಡ ನಮಗೆ ಸರಿಯಾದ ಬೋರ್ವೆಲ್ಗಳ ಮಾಹಿತಿ ಸಿಗ್ತಾ ಇಲ್ಲ. ಬರೀ ಬೋರ್ವೆಲ್ಗೆ ಇವತ್ತಿನ ದಿವಸ ನನಗೆ ಇಲ್ಲಿ ಕೊಟ್ಟಂತ ಮಾಹಿತಿ, ಕೋಲಾರ್ನವರು 15,583 ಅಂತ ಜೆಡ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರೆಸೆಂಟೇಷನ್ ಮಾಡುವಾಗ 2,158 ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ 600 ಕೆರೆಗಳು JSSY ಹೋಗಿದೆ ಅಂತ ಹೇಳಿದ್ದಾರೆ. ಬಟ್ ಓನರ್ಸ್ ಹೊರದೆ, ಅದಕ್ಕೆ ನಾವೇ ಓನರ್ಸ್. ಅದಕ್ಕೆ ನಾವು ಸಮಗ್ರ ಮಾಹಿತಿ ನಿಮ್ಮನ್ನು ಕೇಳಿದಾಗ ಆ ಒಂದು ಮಾಹಿತಿಯನ್ನು ಇದರಲ್ಲಿ ಕ್ರೋಢೀಕರಿಸಿ ನಮಗೆ ಟೋಟಲ್ ಕೆರೆಗಳು ಇಷ್ಟು ಅಂತ ತಿಳ್ಕೊಂಡು ಕೊಡ್ಬೇಕಾದಂತ ಕರ್ತವ್ಯ ನಮ್ದು, ನಿಮ್ದು. ಅದಕ್ಕೆ ಮಾಹಿತಿಯನ್ನ JSSY ಇರತಕ್ಕಂಥ ಕೆರೆಗಳನ್ನು ಕೂಡ ಸಂಗ್ರಹಿಸಿ ಅದನ್ನು ಕೂಡ ನಮ್ಮ ಕೆರೆ ಅಂತ ಸೇರಿಸಿ ನಮಗೆ ಮಾಹಿತಿ ಕೊಡ್ಬೇಕಾಗುತ್ತೆ. ಅದಕ್ಕೆ ಒಂದು ದಿವಸ 37,000 ಕೆರೆ ಅಂತ ನಮ್ಮಲ್ಲಿ ಬರ್ತಾ ಇದೆ. ಅದಕ್ಕೆ ನಾನು ಹೇಳೋದು, ಇವತ್ತು ದಿವಸ ಈ ಒಂದು ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ನಮ್ಮ ನಿಮ್ಮ ಒಂದು ಏನೊಂದು ಕರ್ತವ್ಯವಿದೆ, ಅದು ಬಹಳ ಮುಖ್ಯ ಆಗುತ್ತೆ. ನಾವು ಯಾವುದೇ ಕಾರಣ ಕೇಳಿದ್ರು ನಾವು ಯಾರು ಕೇಳೋದಿಲ್ಲ, ನಮ್ಮನ್ನು ಕೇಳಲ್ಲ, ನಿಮ್ಮನ್ನು ಕೇಳಲ್ಲ. ಏನಪ್ಪ ನಿಮ್ ಕೆಲಸ ಅಂದ್ರೆ ಸೀದ್ ನಾವು ಆದೇಶ ಮಾಡಿದ್ವಿ ಜಾರಿಗೆ ಮಾಡಿ. ಇವತ್ತು ದಿವಸ ಒಬ್ಬರು ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ರಾಮನಗರದವರು, ಎನ್ಆರ್ಇಜಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಕಾರ್ಯಗತಗೊಳಿಸಲಿಕ್ಕೆ ಸಾಧ್ಯವೇ ಅಥವಾ ಏನ್ ಪ್ರಶ್ನೆ ಅಂತ ಕೇಳಿದ್ರು. ಅವರು ಹೇಳೋದ್ರಲ್ಲಿ ಕೆಲವು ಸತ್ಯ ಇದೆ. ಎನ್ಆರ್ಇಜಿಯಲ್ಲಿ ಇವತ್ತು ದಿವಸ ಬಲಿಪಶು ಆಗ್ತಾ ಇರೋದು ಅಧಿಕಾರಿಗಳು ಯಾರು ಅಂತ ಕೇಳಿದ್ರೆ ನಮ್ಮ ಇಂಜಿನಿಯರ್ಗಳೇ. ಕೆಲಸ ಮಾಡ್ಬೇಕಾದ್ರೆ ನಾವು ಎಲ್ಲ ನಿಯಮಗಳನ್ನು ಪಾಲಿಸಬೇಕು ಮತ್ತು ಎಲ್ಲ ಕಣ್ಣಿಗೆ ಕೂಡ ನಾಟ್ಯ ಕೆಲಸ ಕಾಣಬೇಕು. ಇಂತಹ ಸಂದರ್ಭದಲ್ಲಿ ನಾವಲ್ಲಿ ಕೆಲಸ ಮಾಡುವಂತ ಪ್ರಸಂಗ ಇದೆ. ಅದಕ್ಕೆ ನಾವು ಇದಕ್ಕೆ ನಮ್ಗೆ ಏನೇನು ಸಾಧ್ಯತೆ ಆಗುತ್ತೆ ಕಾನೂನು ವ್ಯಾಪ್ತಿಯಲ್ಲಿ ಅದಕ್ಕೆ ತಯಾರಾಗಿಬಿಟ್ಟು ನಾವು ಮಾಡಬೇಕಂತ ಕೆಲಸ ಇನ್ನೂ ಹಲವಾರು ಸಾರಿ ಚಿಂತನೆ ಮಾಡಿ ಇದಕ್ಕೆ ಯಾವುದಕ್ಕೂ ಲೋಕೋಪಯೋಗಿಗಳಿಗೆ ಅವಕಾಶ ಕೊಡಲಾರದೆ ಈ ಒಂದು ಕಾರ್ಯಕ್ರಮವನ್ನು ಪಟ್ಟಿ ತಯಾರಿಸಿ ಅನುಷ್ಠಾನಗೊಳಿಸಲಿಕ್ಕೆ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ನೀವು ಪ್ರಪ್ರಥಮವಾಗಿ ಮಾಡಬೇಕಂತದ್ದು ಏನಂತಂದ್ರೆ ಪ್ರಪ್ರಥಮವಾಗಿ ಕೆರೆಗಳನ್ನ ಆಯ್ಕೆ ಮಾಡೋದು. ಇವತ್ತಿನ ದಿವಸ ಎನ್ಆರ್ಜಿ ಎಲ್ಲಾಗಲ್ಲ, ಅಲ್ಲಿ ಹೋಗಲ್ಲ, ಇಲ್ಲಿ ಆಗಲ್ಲ, ಬಿಡೋ ಕ್ರಮ ಅಲ್ಲ ಇದು. We have to do it. It's a government policy. It has been announced in the budget and there is no other go. ಎಷ್ಟು ಆಗುತ್ತೆ ಅಷ್ಟು. ಅದಕ್ಕೆ ಅಟ್ಲೀಸ್ಟ್ ಕನಿಷ್ಠವಾಗಿ ನಮ್ಮ
ಡೈರೆಕ್ಟರ್ NREG ಅವರು ಹೇಳಿದಂಗೆ ಒಂದು ಗ್ರಾಮ ಪಂಚಾಯತಿಗಾದ್ರೆ ಒಂದು ಕೆರೆ. ನೀವು ಸಮಸ್ಯೆಗಳು ನೋಡ್ರಿ, ಫಸ್ಟ್ ನೀವು ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಒಂದು ಕೆರೆಯನ್ನ ಹೆಂಗೆ ಆಯ್ಕೆ ಮಾಡ್ಕೊಳ್ಳೋದಪ್ಪ. 5-6 ಗ್ರಾಮ ಸೇರಿ ಒಂದು ಗ್ರಾಮ ಪಂಚಾಯತ್ ಇರುತ್ತೆ. ಅಗೇನ್ ಇಲ್ಲ ಕೊಟ್ಟದ ಅಗೇನ್ ಕಿರಿಯರ್ ಇಂಜಿನಿಯರು ನಮ್ಮ ಜೂನಿಯರ್ ಇಂಜಿನಿಯರು ಸಮಸ್ಯೆ ಅನುಭವಿಸ್ಬೇಕಾಗುತ್ತೆ. ಅಲ್ಲಿ ಹೋಗೋ ಪಂಚಾಯತಿ ಮೆಂಬರ್ಸ್ ಮೀಟಿಂಗ್ ಮಾಡಿ ಅರೇಂಜ್ ಮಾಡ್ತೀವಿ, ಈ ಪಂಚಾಯತ್ ಆಯ್ಕೆ ಮಾಡಿ ಅಂತ ಒಂದು ಸಂದರ್ಭ ಬರ್ಬೋದು. ಕೊನೆಯಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ಬಂದ್ಬಿಟ್ಟು ನಿಮ್ಗೆ ಇಲ್ಲ ಇದೇ ಪಂಚಾಯತಿ ಆಯ್ಕೆ ಮಾಡಿ ಅಂತ ಒಂದು ಸಂದರ್ಭ ಬರ್ಬೋದು. ಅದಕ್ಕೆ ನಾನು ನಮ್ಮ NREG ಡೈರೆಕ್ಟರ್ ಹತ್ರ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಆ ಒಂದು ಆಯ್ಕೆ ಮಾಡ್ಲಿಕ್ಕೆ ಒಂದು ಗೈಡ್ಲೈನ್ಸ್ ಅನ್ನ ನಮ್ಮ ಕಚೇರಿಯಿಂದ ಅಥವಾ ಸರ್ಕಾರದಿಂದ ಇಶ್ಯೂ ಮಾಡ್ಲಿಕ್ಕೆ ಒಂದು ಗೈಡ್ಲೈನ್ ಮಾಡಬೇಕು. ಫಸ್ಟ್ ಒಂದ್ ಕೆರೆಯನ್ನ ಆಯ್ಕೆ ಮಾಡೋಣ. 5,628 ಗ್ರಾಮ ಪಂಚಾಯತಿಗಳು ಅಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಕೆರೆ NREGಯಲ್ಲಿ ಮಾಡ್ಲಿಕ್ಕೆ ಅಟ್ಲೀಸ್ಟ್ ಬೈ ಎಂಡ್ ಆಫ್ ಮಾರ್ಚ್ 2014 ಏನ್ ಮಾಡ್ಲಿಕ್ಕೆ ಆಕೈತಿ ಆ ಕೆರೆ ಪಟ್ಟಿ ಕರೆಯುವಂಥದ್ದು ನಿಮ್ ಕೆಲಸ. ಅದನ್ನ ಯಾವ ದಿವಸದಲ್ಲಿ ನಮಗೆ ಕೊಡ್ತೀರಾ? ಈಗಾಗಲೇ ನಮ್ಮ ಸನ್ಮಾನ್ಯ ಸಚಿವರು ಈ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಕ್ಷನ್ ಪ್ಲಾನ್ ಏನ್ ಆಕ್ಷನ್ ಆಫ್ ಪ್ಲಾನ್ ಮಾಡ್ತಾ ಇದ್ದೀರಿ, ಅದು ಯಾವ ಹಂತದಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತಕೊಂಡು ಸಾಹೇಬರಿಗೆ ಹೇಳಿದಾಗಲೇ ಎಷ್ಟು ದಿವಸದಲ್ಲಿ ನಾವು ಇದನ್ನ ಪಟ್ಟಿಯನ್ನು ತಯಾರು ಮಾಡಿ ಕೊಡಬಹುದು. ಇಲ್ಲಿಂದ ಇವತ್ತಿನ ದಿವಸ ಇವತ್ತೇನು 7ನೇ ತಾರೀಕು ಅಥವಾ ಈ 30 ಅಥವಾ 31ರೊಳಗೆ ನಿಮ್ಗೆ ಆ ಪಟ್ಟಿ ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತಾ? ಒಂದು ಕೆರೆ ಒಂದು ಗ್ರಾಮ ಪಂಚಾಯತಿಗೆ ಅಷ್ಟರಲ್ಲಿ ನಾವು ಒಂದು 4-5 ದಿವಸದಲ್ಲಿ ಗೈಡ್ಲೈನ್ಗಳನ್ನು ಇಶ್ಯೂ ಮಾಡ್ಲಿಕ್ಕೆ ನಮ್ಮ ಡೈರೆಕ್ಟರ್ ನಾವು ವಿನಂತಿ ಮಾಡ್ಕೋತೀವಿ. ಈ ರೀತಿ ಒಂದು ಇದರಲ್ಲಿ ಏನಾದ್ರು ಬದಲಾವಣೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ತಮಗೆ ತಿಳಿಸ್ತಾರೆ. ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಸೊ ಬೈ 31st ಆಗಸ್ಟ್ 2013 ನೀವು ಒಂದು 5,222 ಕೆರೆಗಳ ಪಟ್ಟಿಯನ್ನ ಎಷ್ಟು ಗ್ರಾಮ ಪಂಚಾಯತ್ 30 ಗ್ರಾಮ ಪಂಚಾಯತ್ ಬಂದ್ರೆ 30 ಕೆರೆಗಳನ್ನ ನೀವು ಕೊಡಿ. ಒಂದು ಅದ್ರ ಜೊತೆಗೆ ಆಯ್ಕೆ ಮಾಡಿದ ಮೇಲೆ ಅದಕ್ಕೆ ಅಂದಾಜು ಪತ್ರಿಕೆ ಈ ಬೆಳಿಗ್ಗೆ ತಯಾರಿಸಿದಂತೆ ಚರ್ಚೆ ಮಾಡಿದಂತೆ ಅಂದಾಜು ಪತ್ರಿಕೆ ಯಾವ ರೀತಿ ಮಾಡ್ಬೇಕಂತಂದ್ರೆ ಅಲ್ಲಿರ್ತಕ್ಕಂಥ ಫೀಡರ್ ಕೆನಲ್ ಫಸ್ಟ್ ನೀವು ಗಮನ ಹರಿಸೋದು ಫೀಡರ್ ಕೆನಲ್. ನಾವು ಹಲವಾರು ಕೋಟಿಗಳನ್ನ ಈಗಾಗಲೇ ಕಟ್ ಮಾಡಿದ್ವಿ ನಾವು. ನಾಟ್ ಓನ್ಲಿ ಫ್ರಮ್ RDPR, ಫ್ರಮ್ MI, ಫ್ರಮ್ ಸಾಯಿಲ್ ಕನ್ಸರ್ವೇಷನ್, ಫ್ರಮ್ NREG, ಫ್ರಮ್ ಗ್ರಾಮ ಪಂಚಾಯತ್, MLA ಫಂಡ್, MP ಫಂಡ್ ಎಲ್ಲ ಕಟ್ ಮಾಡಿದ್ವಿ. ಅದಕ್ಕೆ ನಾವು ಆದ್ಯತೆ ಕೊಡಬೇಕಾಗಿತ್ತು ಈಗ ಅಲ್ಲಿರ್ತಕ್ಕಂಥ ಕ್ಯಾಚ್ಮೆಂಟ್ ಏರಿಯಾ ಮತ್ತು ಫೀಡರ್ ಕೆನಲ್. ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಏನ್ ಮಾಡಲಿಕ್ಕೆ ಸಾಧ್ಯತೆ ಅಂದ್ರೆ ನೀರು ಬಂದ್ರೆ ತಾನೆ ನೀರು ಬರುವಂತ ನಾವು ಮಾಡ್ಕೋಬಹುದು ಮಳೆ ಆದ ತಕ್ಷಣ. ಅದಕ್ಕೆ ಅಲ್ಲಿ ಏನ್ ಇದಾಗ್ತದೆ ನಿಮ್ಮ ಸರ್ವೆ ಮಾಡಿಬಿಟ್ಟು ಫೀಡರ್ ಕೆನಲ್ ಮತ್ತು ಕ್ಯಾಚ್ಮೆಂಟ್ ಏರಿಯಾ ಆದ್ಯತೆ ಕೊಡಿ. ಇದು ಆದ್ಮೇಲೆ ಅಕಸ್ಮಾತ್ ಆ ಕಡೆ ಹೂಳು ತೆಗೆದಿದ್ರೆ ಅದನ್ನ ಟಚ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೂಳು ತೆಗೆದು ತುಂಬಾ ಡೇಂಜರಸ್ ಕೆಲಸ, ಅಷ್ಟೇ ಒಳ್ಳೆ ಕೆಲಸ. ಹೂಳು ತೆಗೆಯುವಂತ ನೋಡ್ಕೊಳ್ಳಿ. ಇವತ್ತು ದಿವಸ ಅಲಿಗೇಷನ್ ಆಗ್ತಾ ಇರೋದು ಹೂಳು ತೆಗೆಯೋದ್ರಲ್ಲೇ ಮಾತ್ರ ಆಗ್ತದೆ. ಇವತ್ತಿನ ದಿವಸ ನಾವು ಅಲಿಗೇಷನ್ ನೋಡ್ತಾ ಇರೋದು ನೀವೇನು 5 ಕೋಟಿ ಶಾಸಕರಿಗೆ ಕೊಟ್ಟಿರಲ್ಲ, ಇದರಲ್ಲಿ ಅದು ಬರೀ ಹೂಳು ತೆಗೆದು ಮಾತ್ರ ಕೊಟ್ಟಿದ್ವಿ ನಾವು 2010 ಲೆವೆಲ್ 9-10 ಅಲ್ಲಿ ಕೊಟ್ಟಂತದ್ರಲ್ಲಿ ಅಲಿಗೇಷನ್ ಆಗಿರೋದು ಅಲ್ಲೇ. ಯಾಕಂದ್ರೆ ಹೂಳು ತೆಗಿ ಕೆಲಸ ಈಸಿ ಕೆಲಸ ಎಲ್ಲರೂ ಬಂದ್ಬಿಡ್ತಾರೆ, ಎಲ್ಲರೂ ಇನ್ವಾಲ್ವ್ಮೆಂಟ್ ಇರುತ್ತೆ. ಫಸ್ಟ್ ಯು ಪ್ರಯಾರಿಟಿ ಫಾರ್ ದ ಫೀಡರ್ ಕೆನಾಲ್, ಕ್ಯಾಚ್ಮೆಂಟ್ ಏರಿಯಾ, ದೆನ್ ಬಂಡ್ ಅಂಡ್ ವೇಸ್ಟ್ ವೆಲ್. ಇವು 4-5 ಐಟಮ್ಗಳನ್ನು ನೀವು ಕನ್ಸಿಡರ್ ಮಾಡಿ ಲಾಸ್ಟಿಗೆ ಯು ಗೋ ಫಾರ್ ಡಿಸಿಲ್ಟಿಂಗ್. ಇನ್ ಕೇಸ್ ಡಿಸಿಲ್ಟ್ ಆಗಿದ್ರೆ ಬಿಟ್ಬಿಡಿ, ಆಗದಿದ್ರೆ ಯು ಪ್ರಯಾರಿಟಿ ಫಾರ್ ದಟ್. ನೀರು ಬಂದಿದ್ದಲ್ಲಿ ಸಂಗ್ರಹಣೆ ಆಗುವಂತ ಕೆಲಸ ನಮ್ಮ ಕೆಲಸ. ಆಗಲೇ ಬೆಳಿಗ್ಗೆ ನಮ್ಮ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹೇಳಿದಂಗೆ ಇದು ಮಾಡಬೇಕಾದ್ರೂ ಕೂಡ ಅಲ್ಲಿ ಇರ್ತಕ್ಕಂಥ ಲೋಕಲ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಮತ್ತು ಅಲ್ಲಿ ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಕೂಡ ಅಲ್ಲಿ ಮಾಡುವಂತ ಕೆಲಸ ಮಾಡ್ತೇವೆ. ಇದು ಸಿಂಪಲ್ ಎಸ್ಟಿಮೇಟ್, ಇಟ್ಸ್ ನಾಟ್ ಟೆಕ್ನಿಕಲ್ ಇದೆ ಅಂತ ದೊಡ್ಡ ಮಹಾಲ ದೊಡ್ಡದಲ್ಲ. ಇಂಥದನ್ನ ಮಾಡಿ ತಯಾರು ಮಾಡಿ ನಮಗೆ ನೀವು ಕೊಡ್ಬೇಕಾದದ್ದು ಸೆಪ್ಟೆಂಬರ್ 10ಕ್ಕೆ ನೀವು ಕೊಡಿ ಎಸ್ಟಿಮೇಟ್ಗಳನ್ನ. ಎಸ್ಟಿಮೇಟ್ ಹೇಳಿ ಕೊಡ್ಬೇಕು ಅಂತಂದ್ರೆ ನೀವು ಅಲ್ಲಿ ಗ್ರಾಮ ಪಂಚಾಯತಿ ಕೊಡ್ಬೇಕು. ಗ್ರಾಮ ಪಂಚಾಯತಿಯಿಂದ ಕೊಟ್ಟ ಮೇಲೆ ಇಟ್ ವಿಲ್ ಗೋ ಟು ಯುವರ್ ತಾಲೂಕು ಪಂಚಾಯತ್ ಜಡ್ಪಿನೋ ಹೋಗುತ್ತೆ. ನೀವು ಪ್ರೊಸೀಜರ್ ಇದೆ ಅದರ ಪ್ರಕಾರ ಯು ಮೇಕ್ ಅನ್ ಆಕ್ಷನ್ ಪ್ಲಾನ್ ಅಂಡ್ ಯು ಡೂ ದಟ್. ಅಂಡ್ ಆಲ್ರೆಡಿ ಮನಿ ಇಸ್ ಅವೈಲೇಬಲ್ ಇತ್ತು, ದುಡ್ಡು ನಿಮ್ಮ ಹತ್ರ ಇದೆ. ಇದು ಶಾಂಕ್ಷನ್ ತಗೊಂಡ್ಮೇಲೆ ಎಲ್ಲ ಆದ್ಮೇಲೆ ಆಮೇಲೆ ನೀವು ಮಾಡುವಂತ ಕೆಲಸ ಒಂದ್ ಕೆರೆಗೆ 2 ಲಕ್ಷ ಆಗ್ಬೋದು, 10 ಲಕ್ಷ ಆಗ್ಬೋದು, 15 ಲಕ್ಷ ಆಗ್ಬೋದು. NREG ಇದು ಪ್ರೋಗ್ರಾಮ್ ಆಗಿ ನಿಮ್ದು ಕೆಲಸ ಮಾಡಬೇಕನ್ನೋ ಸ್ಟೇಜ್ ನಲ್ಲಿ ಯು ವಿಲ್ ಫೇಸ್ ದ ಪ್ರಾಬ್ಲಮ್. ನಾವು ಪ್ರಾಕ್ಟಿಕಲ್ ಆಗಿ ನೋಡುವಂತದ್ದು ಏನಂತಂದ್ರೆ ಅಲ್ಲಿ ಮೆಂಬರ್ ಬಂದು ನಾನು ಕೆಲಸ ಮಾಡ್ತೀನಿ, ಮಷೀನ್ ಹಚ್ಚಿ ಕೆಲಸ ಮಾಡ್ತೀನಿ, ಲೇಬರ್ ಇಲ್ಲ, ನೀವು ಬಿಟ್ಬಿಡಿ, ನೀವು ಬರೀ ಬಿಲ್ ಕೊಡಿ, ಇದೆಲ್ಲ ಸ್ಟಾರ್ಟ್ ಆಗ್ತದೆ ನಿಮ್ ಕೆಲಸ. ನೀವು ಕಾಯ್ದೆ ಶೈಲಿನೂ ಕೂಡ ನಿಮ್ಗೆ ಯಾಕೆ ಸಿಕ್ಕಾಕೋತಾರೆ ಸುಮ್ಮನೆ ಒತ್ತಡ ಮಾಡ್ಕೊಂಡು. ಲೇಬರ್ಸ್ ಮಾಡುವಂತ ಕೆಲಸ ಲೇಬರ್ಸ್ ಇಂದ ಮಾಡಿಸ್ಕೊಳ್ಳಿ. ನಿಮ್ಗೆ ಏನಾದ್ರು ಪರ್ಮಿಷನ್ ಸಿಕ್ಕು ಮಷಿನರಿಯಿಂದ ಮಾಡಿ ಅಥವಾ 60-40 ಮಾಡಿ ಅಂದ್ರೆ ಆ ಥರ ಮಾಡಿ.
ಸೊ ಲೇಬರ್ಸ್ ಮುಖಾಂತರ ವಾಟ್ ಎವರ್ ಇಸ್ ಪಾಸಿಬಲ್ ಅಲ್ಲಿ ಜಾಬ್ ಕಾರ್ಡ್ ಲಿಸ್ಟ್ ಬಂದ್ಬಿಟ್ಟು ಅಲ್ಲಿ ಮಾಡುವಂತ ಕೆಲಸ, ಡಂಗ್ರ ಹೊಡೆಯೋದು, ಇದು ಯಾರಾದ್ರೂ ಒಂದು ಕೆಲಸ ಕೊಡೋದು, ಇಂಥವ್ರು ಮಾಡುವಂತ ಕೆಲಸ ನೀವು ಸ್ಟಾರ್ಟ್ ಮಾಡಿ. ಸೆಪ್ಟೆಂಬರ್ 10ಕ್ಕೆ ನೀವು ಎಸ್ಟಿಮೇಟ್ ಕೊಟ್ಟ ಮೇಲೆ ಸುಮಾರು ಸೆಪ್ಟೆಂಬರ್ 20ಕ್ಕೆ ಎಲ್ಲ ಆಕ್ಷನ್ ಪ್ಲಾನ್ ಅಪ್ರೂವಲ್ ಮಾಡಿ ನಮ್ಮ ಡೈರೆಕ್ಟರ್ ಸಾಹೇಬರು ಕೊಡ್ತಾರೆ NREs. ನಮ್ಮ ಕೆಲಸ ಏನಿದ್ರು ಎಸ್ಟಿಮೇಟ್ ಮಾಡಿ ಕೊಟ್ಟು ಮಾಡುವಂತ ಕೆಲಸ. 5,620 ಕಾಮಗಾರಿಗಳಿಗೆ ಎಸ್ಟಿಮೇಟ್ ಮಾಡಿ ತಯಾರು ಮಾಡಿ ಕೆಲಸ ತೆರವಾಗಲಿಕ್ಕೆ ನಮಗೆ ಲಾಸ್ಟ್ ಡೇಟು ಸೆಪ್ಟೆಂಬರ್ 15. ಇದೆಲ್ಲ ಆದ್ಮೇಲೆ ಲೇಬರ್ಸ್ ಬಂದ್ರೆ ಸ್ಟಾರ್ಟ್ ದ ವರ್ಕ್. 60-40 ಇದ್ದಂತ ಕೆಲಸಗಳನ್ನ ಮಾಡ್ತಾರೆ. 60-40 ಕೆಲಸನ ಮಟೀರಿಯಲ್ ನೀವು ಮಾಡ್ಕೊಡಿ, ಅದನ್ನ ಯಾರಾದ್ರೂ ಮಾಡ್ತಾರೆ. ಉಳಿದಂತ ಲೇಬರ್ ಕೆಲಸ ನೋಡಿ, 40 ಅಂಕ ಲೇಬರ್ಸ್ ಬರಲೇಬೇಕು, ನಿಮ್ಗೆ 60 ಮಟೀರಿಯಲ್ ಇರುತ್ತೆ ಕೆಲವು ಸಂದರ್ಭದಲ್ಲಿ. ಅಂತ ಕೆಲಸ ಮಾಡಿ ನೀವು ಮಾರ್ಚ್ ಒಳಗೆ ಈ ಕಾಮಗಾರಿ ಕಂಪ್ಲೀಟ್ ಆಗಕ್ಕೆ ಸಾಧ್ಯತೆ ಇದ್ರೆ ಕಂಪ್ಲೀಟ್ ಮಾಡಿ. ಅಟ್ಲೀಸ್ಟ್ ನಾವು ನೆಕ್ಸ್ಟ್ ಮಳೆಗಾಲ ಅನ್ನೋದ್ರಲ್ಲಿ ನಾವು ಕೆರೆ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಅಲ್ಲಿ ನೀರು ಸಂಗ್ರಹ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಇದು ನಾವು ಕಾನೂನು ರೀತಿಯಾಗಿ ಮಾಡುವಂತ ಕೆಲಸ. ಇದಕ್ಕೆ ಯಾರು ಭಯ ಪಡುವಂತದ್ದಲ್ಲ, ಎಂಥದ್ದು ಇಲ್ಲ. ಹಿಂದಕ್ಕೆ ಅದು JCB ಮಾಡಿರೋ, ಮಷಿನೇಜ್ ಮಾಡಿರೋ ಅದೆಲ್ಲ ಇರುತ್ತೆ. ಬಿಡಿ, ಸರ್ಕಾರದ ಆದೇಶಗಳು ಹೆಂಗೆ ಬರ್ತದೆ ಆ ಆದೇಶ ಪ್ರಕಾರ ನಾವು ಕೆಲಸಗಳನ್ನ ಮಾಡ್ಲಿಕ್ಕೆ ನಾವು ಆಕ್ಷನ್ ಮಾಡಿಕೊಂಡು ಅಲ್ಲಿ ಜನರ ಒಂದು ಸಹಭಾಗಿತ್ವ ಕೊಡೋದು, ಅವರ ಅಭಿಪ್ರಾಯಕ್ಕೂ ಮನ್ನಣೆ ಕೊಟ್ಟು ಅಂದಾಜು ಪತ್ರಿಕೆ ತಯಾರಿಸಿ ಕ್ರಿಯಾಗಿ ಅನುಮೋದನೆ ಮಾಡಿಕೊಂಡು ಮಾಡಿ ಅಂತ ಕೂಡ ಸಂದರ್ಭದಲ್ಲಿ ಇದೊಂದ್ಸಲ ನಾನು ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಉಳಿದ ಕೆಲಸನೂ ಕೂಡ ನೀವು ಮಾಡುವಂತ ಒಂದು ಜವಾಬ್ದಾರಿ ಇರುತ್ತೆ. ವಾಟರ್ ಸಪ್ಲೈ ಈ ಸಾರಿ 2,500 ಕೋಟಿ ರೂಪಾಯಿ ಆಕ್ಷನ್ ಮಾಡಿದ್ದೀವಿ. 2,500 ಕೋಟಿ. ಕೆಲವು ಇಂಜಿನಿಯರ್ಸ್ 75 to 100 ನೀವು ಸೇರಿಸ್ಕೊಳ್ಳೋದು ಕೂಡ ಕೆಲವು ಜನ ಸೇರಿಸಿದ್ದಾರೆ. ಅವ್ರು ಹೇಳಿದ್ರು ಹೇಳಿ ಬೇಡ ಸೇರಿಸ್ಕೊಳ್ಳೋ ಕೂಡ ಆ ಕೆಲಸವನ್ನ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. 75 to 100 ಪೆಂಡಿಂಗ್ ಇಡಿ. If it is necessary, you send a proposal to the government, take approval and then do it. ವಾಟ್ಸಪ್. ಸೊ ಈ ಕಾಮಗಾರಿಗಳನ್ನ NREGಯಲ್ಲಿ ಮಾಡುವಂತ ಕೆಲಸವನ್ನ ನೀವು ಸರಿಯಾಗಿ ಮಾಡಿ ನೆಕ್ಸ್ಟ್ ಇಯರ್ಗೆ ಅಟ್ಲೀಸ್ಟ್ ನೀವು 5,000 ಕೆರೆಗಳನ್ನ ನೀವು ಮಾಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಲ್ಲಿ ಬೋರ್ವೆಲ್ಗಳು ಕೂಡ ರೀಚಾರ್ಜ್ ಆಗುವಂತ ಸಂದರ್ಭ ನಾವು ಕಾಣ್ತೀವಿ. ಒಂದು. ಎರಡನೇದನ್ನ ನಮ್ಮ ಇವರು ಡೈರೆಕ್ಟರ್ NREG ಹೇಳಿದಂಗೆ 2 ಎಸ್ಟಿಮೇಟ್ ಮಾಡಿ ನಾವು ಕೊಟ್ಟಿದ್ದೀವಿ. ರೀಚಾರ್ಜ್ ಬಿಟ್ ಅಂತ, ಅದು NREGಯಲ್ಲಿ ಸುಮಾರು ನಿಮ್ಮ ಊರಲ್ಲಿ ಒಂದು 20 ಬೋರ್ವೆಲ್ ಇರ್ತವೆ. ಒಂದು ಊರಲ್ಲಿ ಅದರಲ್ಲಿ 12 ಕೆಟ್ಟಿರ್ತಾವ. 8 ವರ್ಕಿಂಗ್ ಇರ್ತದೆ. ಅದರಲ್ಲಿ 2 ಮಿನಿ ವಾಟರ್ ಸಪ್ಲೈ ಸ್ಕೀಮು, 2 ಪೈಪ್ ವಾಟರ್ ಸಪ್ಲೈ ಸ್ಕೀಮು, 1-2 ಹ್ಯಾಂಡ್ ಪಂಪ್. ಫಾರ್ ಆಲ್ 20 ಹ್ಯಾಂಡ್ ಪಂಪ್ಸ್ಗೆ NREGಯಲ್ಲಿ ನೀವು ಆ ರೀಚಾರ್ಜ್ ಬಿಟ್ವಲ್ ಅನ್ನ ಅಳವಡಿಸಿ. 2 ಟೈಪ್ ಮಾಡಿದ್ವಿ ನಾವು. ಒಂದು ಸರ್ಕುಲರ್ ರೀಚಾರ್ಜ್ ಬಿಟ್ಟು, ಇನ್ನೊಂದು ಸ್ಕ್ವೇರ್ ರೀಚಾರ್ಜ್ ಬಿಟ್ಟು. ಒಂದಕ್ಕೆ 29,000 ಆಗಿದೆ, ಇನ್ನೊಂದಕ್ಕೆ 68,000 ಆಗಿದೆ. ನಿಮ್ಗೆ ಯಾವ್ದು ಬೇಕಾ ಸಂದರ್ಭ ನೋಡ್ಬಿಟ್ಟು ಅದು ಯೂಸ್ ಮಾಡಿ. ಇವನ್ನೆಲ್ಲ ಬೋರ್ವೆಲ್ ಕೂಡ ರೀಚಾರ್ಜ್ ಬಿಟ್ ಅನ್ನು ಮಾಡಬೇಕು. ಮಳೆ ಬಂದಲ್ಲಿ ಸಂಗ್ರಹ ಆಗಿ ಕೂಡ ಅಲ್ಲಿನೂ ಕೂಡ ರೀಚಾರ್ಜ್ ಆಗುವಂತ ಸಂದರ್ಭ ನಾವು ನೆಕ್ಸ್ಟ್ ಇಯರ್ ಕಾಣಬಹುದು. ಸೊ 2 ಕಾಮಗಾರಿಗಳನ್ನ 12,000 ಕೆರೆಗಳನ್ನ ನಾವು ಅಚೀವ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ನಾವು ಈ ವರ್ಷ ಒಂದು 5,000 ಕೆರೆ ಅಚೀವ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಕೂಡ ನಾವು ಸ್ಪಿಲ್ಲರ್ ಆಗಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ದೀಸ್ ಆರ್ ಸ್ಮಾಲ್ ವರ್ಕ್ಸ್. ಅದಕ್ಕೆ ಈ ಒಂದು ಏನ್ ನೀವು ಕೆಲಸ ಮಾಡ್ತಾ ಇದ್ದೀರಿ ಇದನ್ನ ಎಫೆಕ್ಟಿವ್ ಆಗಿ ಮಾಡಬೇಕು. ಬರೀ ಮ್ಯಾಥಮೆಟಿಷಿಯನ್ ಇರೋದೇ ನಾವು ನಿಜವಾದ ಇಂಜಿನಿಯರ್ ಆಗಿದ್ದೀವಿ. ಯಾಕೆ ನಮ್ಮ ಹಿಂದೆ ವಿಶ್ವೇಶ್ವರಯ್ಯನವರು ಡ್ಯಾಮ್ ಕಟ್ಟಿ, ಅದು ಕಟ್ಟಿ, ಇದು ಕಟ್ಟಿ, ಅದೆಲ್ಲ ಒಂದು ಅವ್ರ ಹೆಸರಲ್ಲಿ ಎಕ್ಸಾಂಪಲ್, ಈಸ್ ಎ ಮಾಡೆಲ್, ರೋಲ್ ಮಾಡೆಲ್ ಫಾರ್ ಇಂಜಿನಿಯರ್ಸ್ ಹೇಳ್ತಾ ಇದ್ದಾರೆ. ಆ ರೀತಿನೂ ಕೂಡ ನೀವು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅದನ್ನ ಬಂದೇ ಇರ್ತೀರ ಅಂತ ನಮ್ಮ ಎಲ್ಲ ಪಿ.ಡಿ ಸಾಹೇಬರು ಮತ್ತೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹೇಳಿದಾರೆ ಬಂದು. ಒಬ್ಬರೇ ಒಳ್ಳೆ ಅನುಭವಿಗಳು ಅಂತ ಒಂದು ಅನುಭವನ ನಾವು ಕೆಲಸ ಮಾಡ್ತಾ ಇದ್ದೀವಿ ನಿಸರ್ಗದ ಜೊತೆಗೆ. ಇವತ್ತು ನಾವು ಕೆಲಸ ಮಾಡ್ತಾ ಇರೋದು ನಿಸರ್ಗದ ಜೊತೆಗೆ, ನಿಸರ್ಗ ವಿರುದ್ಧವಾಗಿ ಡ್ಯಾಮ್ ಕಟ್ತಾ ಇರೋದು ನಿಸರ್ಗ ವಿರುದ್ಧವಾಗಿ. ಅದಕ್ಕೆ ನಾವು ತಪ್ಪುಗಳನ್ನು ಮಾಡೋದು ಸಹಜ, ಎಲ್ಲ ಮಾಡ್ತಾ ಇರ್ತೀವಿ. ಅದಕ್ಕೆ ಈ ಒಂದು ಕೆಲಸ ಟಾಸ್ಕ್ ಕೊಟ್ಟಿದ್ದಾರೆ. ಅಂತ ದೊಡ್ಡ ಟಾಸ್ಕ್ ಅಲ್ಲಿ ನಮಗೆ ಮಾಡುವಂತ ಕೆಲಸ ನೀವು ಮಾಡಿ. ಅಡೆತಡೆ ಬಂದರೆ ನಿಮ್ಮ ಹೆಚ್ಚಿನ ಉನ್ನತ ಅಧಿಕಾರಿಗಳನ್ನು ತಂದು ಅದು ಸಾಲ್ವ್ ಮಾಡ್ಕೊಳ್ಳಿ ಅಂತಿಕೊಂಡು ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಇಲ್ಲಿ ಇದ್ದಂತ ನಮ್ಮ ಇವರಿಗೆ, ನಮ್ಮ ನಾಗರಾಜ್ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ನಮಸ್ತೆ. ಮುಂದಿನ ದಿನಗಳಲ್ಲಿ ಕಾರ್ಯವ್ಯವಸ್ಥೆಗಳ ಬಗ್ಗೆ ಎಲ್ಲ ಅಭಿಯಂತರರಿಗೆ, ತಿಳುವಳಿಕೆಯನ್ನ ಮತ್ತು ಮಾರ್ಗದರ್ಶನ ತಿಳಿಯವರಿಗೆ ವಂದನೆಗಳು. ಪ್ರಸ್ತುತ ಸಮಾರಂಭ ಅಂತ್ಯಘಟ್ಟಕ್ಕೆ ತರುವ ಮುನ್ನ ಪ್ರಧಾನ ಕಾರ್ಯದರ್ಶಿಗಳು TM ವಿಜಯಭಾಸ್ಕರ್ ಅವರು ಮುಂದಿನ ರೂಪರೇಷೆಗಳ ಕುರಿತು ತಮ್ಮೊಂದಿಗೆ ತಮ್ಮ ಒಂದು ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ.
in many aspects. Now I want to concentrate more on tank information system. What kind of data we have generated and how that data is useful for your day-to-day planning. Of course, this data is already given to Panchayat Raj Engineering Division, but what is our future plan also I am going to highlight here. This particular tank information system database has been generated using 5.8 meter resolution satellite image, and also cadastral maps are used here. For convenient, for presentation convenient, I have taken two district. Of course, we have generated data for entire state. As you are all aware, this watershed boundary, sub-watershed boundary, micro-watershed boundary, all the drainage water bodies, that kind of database is already in digital format, it is very much available. In addition to this, this particular project, we have concentrated on delineation of tank boundaries. Anything bigger than 2 hectares is mapped here. So this is Tumkur Taluk. We have taken all the problematic and non-problematic tanks. Problematic means in terms of silting, weeding, that kind of information. You just see here, this is Tumkur district database. All blue color indicates tank. Good number of tanks are there in Tumkur. And this is the map showing both problematic and non-problematic tanks. What is problematic and non-problematic also I will explain. These are all the tanks are problematic, that is silted, weeded, that kind of problematic. Of course, this information we have taken from irrigation department and delineated these boundaries. So you can see here all the problematic tanks are marked with deep blue color. And you can see here. So this is when we overlaid on satellite image. This is the satellite image. Actually, we have generated a lot of information about the tank, the name of the tank, and village name, and which taluk, district, and even the census data of the particular village. And in remark we have highlighted whether the particular tank is turbid or not, silted or not, weeded or not. That kind of information is also available in the data set. This data it is available for entire state, and this data is already given to deputy commissioners for the tank rejuvenation program. So these are some of the tanks which are problematic in particular Tumkur district, and we have also used the transport network, road network to understand better, to take up any action plan. So this is about road transport network and tanks. So this I want to, all the yellow dots indicates tanks. All yellow dot indicates tank. More number of tanks in southern Karnataka compared to northern Karnataka. As per our satellite image, there are about 37,566 tanks are there. As per satellite image, we could able to generate 37,000 odd tanks in Karnataka. Anything bigger than 2 hectares is mapped here. And as per our tank registry, there are about 25,000 odd tanks. So this is the level of database we have generated and given to Panchayat Raj Engineering Division. Our next task is we want to generate the tank information using high resolution satellite image, that is Cartosat 1, that is 2.5 meter resolution satellite image. We want to generate all these data, that is land use, land cover, settlement, infrastructure, that is transport network, cadastral map,
slope, soil, groundwater prospects. You can see here, you can see the tanks here. This is the Cartosat 1 satellite image. You can see the built-up area. So our level of database now is 1:10,000 scale. That is, our village map is also 1:8,000. So that equally maps, and that data is we are trying to give this kind of data to all the Gram Panchayat for your action plan. So you can see the transport network using high resolution satellite image. This is all the drainages, water bodies, streams, rivers, and this is the built-up area. And cropping pattern also we are generating, where all the single crops are there, where all double crops are there, where all wastelands are there. That kind of database is also available. Even the forest boundary, reserve forest boundary, all that information, and wasteland information, and over the satellite image we have overlaid the cadastral map. This is very interesting. All the village maps available in Karnataka we have digitized and georeferenced with respect to satellite image. This is the best example when we georeference the cadastral map, that is the village